ವೈದ್ಯಲೋಕ ಹಾಗೂ ಧಾರವಾಡ ಜಿಲ್ಲೆಯನ್ನು ಸಾಕಷ್ಟು ಕಾಡಿರುವಂತಹ ಒಂದು ಘಟನೆ ನಿನ್ನೆ ಬಯಲಿಗೆ ಬಂದಿದೆ. ಅದು ಏನು ಖ್ಯಾತ ವೈದ್ಯನ ಕೊಲೆ. ಆ ಕೊಲೆಯನ್ನು ಅವರ ಪತ್ನಿಯೇ ಮಾಡಿದ್ದಾರೆ. ನಾವೀಗ ನಿಂತಿರೋದು ಆ ಒಂದು ಕೊಲೆಯಾದಂತಹ ಅಪಾರ್ಟ್ಮೆಂಟ್ನ ಹೊರಭಾಗದಲ್ಲಿ. ಇದು ಕರ್ನಾಟಕ ವಿಶ್ವವಿದ್ಯಾಲಯದ ರಸ್ತೆಯಲ್ಲಿರುವಂತಹ ಒಂದು ರಂಕಾಸ್ಟೆಲ್ಲೋ ಅಂತ ಹೇಳಿ ಅಪಾರ್ಟ್ಮೆಂಟು. ಅದರ ಮುಂಭಾಗದಲ್ಲಿ ನಾವೇ ನಿಂತಿದ್ದೇವೆ. ಏನು ನಿನ್ನೆ ಸಂಜೆ ಹೊತ್ತಿಗೆ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗುತ್ತೆ. ಈ ಒಂದು ಅಪಾರ್ಟ್ಮೆಂಟ್ನ ಎ ವಿಂಗಿನ 6ನೇ ಮಹಡಿಯಲ್ಲಿ ಒಂದು ಕೊಲೆಯಾಗಿದೆ ಅಂತೇಳಿ ಸ್ಥಳಕ್ಕೆ ಬಂದಾಗ ಪೊಲೀಸರು ಆ ಮನೆಯಲ್ಲಿ 3 ಜನ ಇದ್ದರು. ಅದರಲ್ಲಿ ಒಬ್ಬ ಏನು ಡಾಕ್ಟರ್ ಕಿರಣ್ ಹೊನ್ನಣ್ಣವರು ಏನು ಮೃತರಾಗಿದ್ದರೆ ಅವರ ಮಗ 8 ವರ್ಷದ ನಿಹಿಲ್ ಏನು ರಕ್ತದ ಮಡುವಲ್ಲಿ ಬಿದ್ದಿದ್ದ ಮತ್ತು ಆತ ಸಂಪೂರ್ಣವಾಗಿ ಮೂರ್ಛೆ ಹೋಗಿದ್ದ. ಇದಾದ ಬಳಿಕ ಅಲ್ಲೇ ಮನೆಯಲ್ಲಿದ್ದಂತಹ ಅವರ ಪತ್ನಿ, ಅವರು ಕೂಡ ಡಾಕ್ಟ್ರೇ, ಅವರು ನೇತ್ರತಜ್ಞರು, ಅವರು ಕೂಡ ಅಲ್ಲೇ ಇದ್ದರು. ಅವರ ಹೆಸರು ಡಾಕ್ಟರ್ ಪ್ರಿಯಾಂಕಾ, ಅವರು ಕೂಡ ಅಲ್ಲೇ ಇದ್ದರು. ಆದರೆ ಅವರು ಏನೂ ನಡೆದೇ ಇಲ್ಲ ಅನ್ನೋ ಹಾಗಿದ್ದರು. ಇದನ್ನು ಗಮನಿಸಿದಂಥ ಪೊಲೀಸರು ಈ ಒಟ್ಟಾರೆ ಅಪಾರ್ಟ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಪೈಕಿ ಇದು ಕೂಡ ಒಂದು. ಇಲ್ಲಿರುವಂತಹ ಎಲ್ಲರೂ ಕೂಡ ಪ್ರತಿಷ್ಠಿತರೇ ಮತ್ತು ತುಂಬ ಕಾಸ್ಟ್ಲಿ ಆಗಿರುವಂತಹ ಫ್ಲ್ಯಾಟ್ ಹಿನ್ನೆಲೆಯಲ್ಲಿ ಶ್ರೀಮಂತರ ಈ ಒಂದು ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ಗಳನ್ನು ಖರೀದಿ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪೊಲೀಸರು ಗಮನಿಸಿದ್ದು ಸಾಕಷ್ಟು CC ಕ್ಯಾಮ್ರಾಗಳಿವೆ. ಅದರ ಜೊತೆಗೆ ಇಲ್ಲಿ ಸೆಕ್ಯೂರಿಟಿ, ನೀವು ಯಾರೇ ಬಂದರೂ ಕೂಡ ಅವರು ಹೆಸರೇನು, ಅವರ ಮೊಬೈಲ್ ನಂಬರ್ ಏನು, ಅವರ ವಾಹನದ ನಂಬರ್ ಏನು, ಅದರ ಜೊತೆಗೆ ಮುಖ್ಯವಾಗಿ ಅವರು ಯಾವ ಮಹಡಿ, ಯಾವ ಬ್ಲಾಕ್ ಮತ್ತು ಯಾರನ್ನು ಭೇಟಿ ಆಗ್ಲಿಕ್ಕೆ, ಯಾವ ಮನೆಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ ಅಂತ. ಅಲ್ಲಿ ABC 3 ಇವೆ. ಇದರಲ್ಲಿ ಎದಲ್ಲಿ 6ನೇ ಮಹಡಿಯಲ್ಲಿ ವಾಸವಾಗಿದ್ದಂಥ ಡಾಕ್ಟರ್ ಕಿರಣ್ ಏನು ಅರವಳಿಕೆ ತಜ್ಞರಾಗಿದ್ದರು. ಧಾರವಾಡ ನಗರದ ಬಹುತೇಕ ಇದು ಖಾಸಗಿ ಆಸ್ಪತ್ರೆಗಳಿಗೆ ಇವರು ಅರವಳಿಕೆ ತಜ್ಞರಾಗಿ ಹೋಗ್ತಾಯಿದ್ರು. ಅಂದರೆ ಬಡವರ ಬಗ್ಗೆಯೂ ಕೂಡ ಸಾಕಷ್ಟು ಸಹಾನುಭೂತಿ ಇತ್ತು. ಅದರ ಜೊತೆಗೆ ಸಾಕಷ್ಟು ಅನುಭವ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸೆಗಳಿಗೆ ಇವರನ್ನೇ ವೈದ್ಯರು ಕರೆಸ್ಕೊತಿದ್ರು. ಮತ್ತು ಅತ್ಯಂತ ಮಿತಭಾಷೆಯಾಗಿದ್ದಂತಹ ಕಿರಣ್ ನಿನ್ನೆ ರಕ್ತದ ಮಡುವಿನಲ್ಲಿ ಸಂಜೆ ಬಿದ್ದಿರೋದು ಬಯಲಿಗೆ ಬಂತು. ಅದನ್ನು ನೋಡಿದಂತಹ ಪೊಲೀಸರು ಒಂದು ಮಾಹಿತಿಯನ್ನು ಹೇಳಿದರು. ಇದು ಈಗ ನಡೆದದ್ದಲ್ಲ, ಇದು ಸುಮಾರು ಒಂದು 12ರಿಂದ 14 ಗಂಟೆ ಮುಂಚೆ ನಡೆದಿರ್ಬೋದು ಅಂತೇಳಿ. ಯಾಕಂದರೆ ಆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ನೋಡಿಬಿಟ್ಟು ಈ ಒಂದು ನಿರ್ಧಾರಕ್ಕೆ ಪೊಲೀಸರು ಬಂದರು. ಅದಾದ ನಂತರ ಪತ್ನಿಯ ವರ್ತನೆ ಕೂಡ ವಿಚಿತ್ರ ಇತ್ತು. ಅವರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಏನು ವಿಚಾರಣೆ ಮಾಡಿದಾಗ ಇದೀಗ ಅವರು ತಾನೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ. ಅಂದರೆ ಏನು ಮಂಗಳವಾರ ರಾತ್ರಿ ಬಂದು ಊಟ ಮಾಡಿಬಿಟ್ಟು ಮಲಗಿದ್ರು. ಅದಾದ ನಂತರ ಬೆಳಗಿನ ಜಾವ, ಅಂದರೆ ನಿನ್ನೆ ಬೆಳಗಿನ ಜಾವ ಸುಮಾರು 3ರಿಂದ 4 ಗಂಟೆ ಹೊತ್ತಿಗೆ ಅವರು ಅಂಗಾತ ಮಲಗಿದಾಗ ಅವರ ಕುತ್ತಿಗೆಗೆ ಚಾಕುವಿನಿಂದ ಹಿಡಿದು ಪತ್ನಿಯೇ ಹತ್ಯೆ ಮಾಡಿದ್ದಾಳೆ. ಅದಾದ ನಂತರ ಮಗನಿಗೂ ಕೂಡ 8 ವರ್ಷದ ಮಗನಿಗೂ ಕೂಡ 2 ಬಾರಿ ಚಾಕು ಇರಿದಿದ್ದರಿಂದ ಆ ಹುಡುಗನು ಕೂಡ ಏನೋ ಅರೆಪ್ರಜ್ಞಾ ಅವಸ್ಥೆಯಲ್ಲಿದ್ದರು. ಅದನ್ನು ಏನು ಸ್ಥಳಕ್ಕೆ ಆಗಮಿಸಿದಂಥ ಪೊಲೀಸರು ಗಮನಿಸ್ತಾರೆ, ಆ ಹುಡುಗ ಇನ್ನೂ ಉಸಿರಾಡ್ತಾ ಇದ್ದಂತ ಹೇಳ್ಬಿಟ್ಟು ಆ ಬಾಲಕನನ್ನು ಕೂಡಲೇ ಪೊಲೀಸರು ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಈ ಸಂದರ್ಭದಲ್ಲಿ ಆ ಹುಡುಗನ ಶುಗರ್ ಲೆವೆಲ್ 32 ಇತ್ತು ಅಂತ ಗೊತ್ತಾಗಿದೆ. ಅಂದರೆ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ರಕ್ತಸ್ರಾವವಾಗಿದೆ. ಅದರ ಜೊತೆಗೆ ಊಟನೂ ಕೂಡ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಹುಡುಗ ಆ ರೀತಿ ಅರೆಪ್ರಜ್ಞಾವಸ್ಥೆಗೆ ಹೋಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರ ಅವರನ್ನು ಕೂಡ ಚೆಕ್ ಮಾಡಿದಾಗ ಅವರು 34 ಬಂದಿತ್ತು ಅವ್ರ ಶುಗರ್ ಲೆವೆಲ್ಲು. ಯಾಕೆ ಅಂದರೆ ಅವರು ಕೂಡ 4 ಡೋಸು ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಂಡಿದ್ರು ಅಂತಲೂ ಕೂಡ ಗೊತ್ತಾಯಿತು. ಅದಾದ ನಂತರ ಅವರನ್ನು ಕೂಡ ಹುಬ್ಬಳ್ಳಿಯ ಕಿಮ್ಸ್ಗೆ ಅಡ್ಮಿಟ್ ಮಾಡಲಾಗಿದೆ. ಈ ಒಂದು ಘಟನೆ ತಮ್ಮ ಬಳಿ ರೋಗ ನಿವಾರಣೆಗೆ ಮತ್ತು ಸಮಸ್ಯೆಗಳನ್ನು ಹೇಳ್ಕೊಂಡು ಬರುವಂತಹ ವೈದ್ಯರು ಅವರ ಸಮಸ್ಯೆಗಳನ್ನು ಪರಿಹರಿಸ್ತಾರೆ. ಆದರೆ ಇಲ್ಲಿ ಸ್ವತಃ ವೈದ್ಯರ ಮನೆಯಲ್ಲೇ ಇಂಥದ್ದೊಂದು ಘಟನೆ ನಡೆದಿದೆ. ಇವರು 9 ವರ್ಷಗಳ ಹಿಂದ್ಗಡೆ ಏನು ಮ್ಯಾಟ್ರಿಮನಿ ಆ್ಯಪ್ ಮೂಲಕ ಪರಿಚಯ ಆಗಿ ಮದುವೆ ಆಗಿದ್ದರು. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಇಬ್ಬರು ಕೂಡ ವಿಚ್ಛೇದಿತರೇ ಆಗಿದ್ದರು. ಅದಾದ ನಂತರ ಇಬ್ಬರು ಪ್ರೀತಿಸಿ ಮದುವೆ ಆದರು. ಇಂಥದ್ದೊಂದು ಘಟನೆ ಹಿನ್ನೆಲೆಯಲ್ಲಿ ಇದೀಗ ಒಟ್ಟಾರೆ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಏನು ಮೌನ ಆವರಿಸಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇಷ್ಟೊತ್ತಿಗೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗೋ ಗಡಿಬಿಡಿಯಲ್ಲಿ ಇರ್ತಾರೆ. ಆದರೆ ಇದೀಗ ನೋಡಿದರೆ ಯಾರೊಬ್ಬರು ಕೂಡ ಹೊರಗಡೆ ಕಾಣಿಸ್ತಾ ಇಲ್ಲ. ಅಂದರೆ ನಿನ್ನೆನೂ ಕೂಡ ಇಲ್ಲಿನ ಅಪಾರ್ಟ್ಮೆಂಟ್ನ ಏನು ಎಲ್ಲರೂ ಕೂಡ ಆತಂಕಗೊಂಡಿದ್ದರು. ಅಂದರೆ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಇಂಥದ್ದೊಂದು ಊಹಿಸಿರಲಿಲ್ಲ. ಇಲ್ಲಿ ಮನೆ ಖರೀದಿ ಮಾಡಿಬಿಟ್ಟು, ಅಂದರೆ ಫ್ಲ್ಯಾಟ್ ಖರೀದಿ ಮಾಡಿಬಿಟ್ಟು ಇಲ್ಲೇ ನೆಲೆಸಿದ್ದ ದಂಪತಿ ಮಧ್ಯೆ ಆಗಾಗ ಕಲಹ ನಡೀತಾ ಇತ್ತು. ಒಂಥರ ವಿಚಿತ್ರವಾಗಿ ವರ್ತಿಸ್ತಿದ್ದಂಥ ಅವರು ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂಡ ಸಾಕಷ್ಟು ಜಗಳ ತಗೊಂಡಿದ್ರು ಅನ್ನೋದು ಕೂಡ ಇದೀಗ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಒಟ್ಟಲ್ಲಿ ಈ ಒಂದು ಘಟನೆಯಿಂದಾಗಿ ಈ ಒಂದು ಅಪಾರ್ಟ್ಮೆಂಟಿನ ಜನ ಅಷ್ಟೇ ಇಲ್ಲ, ಧಾರವಾಡ ಜಿಲ್ಲೆಯ ಜನ ಅಷ್ಟೇ ಇಲ್ಲ, ವೈದ್ಯ ಲೋಕದಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿದೆ. ಅದು ವಿಚಿತ್ರ ಅನ್ನಿಸಿದೆ. ತಮ್ಮ ಬಳಿ ಬರುವಂತಹ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಏನು ರೋಗ ನಿವಾರಣೆ ಮಾಡಬೇಕಾದಂತಹ ವೈದ್ಯರ ಮನೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ತನ್ನ ಪತಿಯನ್ನೇ ಈ ಪತ್ನಿ ವೈದ್ಯ ಕೊಲೆ ಮಾಡಿದ್ದು ನಿಜಕ್ಕೂ ಕೂಡ ಇಲ್ಲಿರುವ ಎಲ್ಲರಿಗೂ ಕೂಡ ಆಶ್ಚರ್ಯ ತಂದಿದೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.